ಬೆಂಗಳೂರಿನ ಚೊಕ್ಕಸಂದ್ರದಲ್ಲಿ ಸಿಲಿಂಡರ್ ಸ್ಫೋಟ ಆಗಿದೆ. 4 ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸಿಲಿಂಡರ್ ಸ್ಫೋಟಕ್ಕೆ ಮನೆ ವಸ್ತುಗಳೆಲ್ಲ ಛಿದ್ರವಾಗಿದೆ. ಸ್ಫೋಟದ ತೀವ್ರತೆಗೆ ಹಲವು ಮನೆಗಳ ಬಾಗಿಲು ಛಿದ್ರ ಆಗಿದೆ. 25 ವರ್ಷದ ಮಂಜುನಾಥ್, 3 ವರ್ಷದ ಮನುಶ್ರೀ, ಶೋಭಾಗೆ ಗಾಯ ಆಗಿದೆ. ಭೀಕರ ಸ್ಫೋಟದ ತೀವ್ರತೆಗೆ 7 ಮನೆಗಳಿಗೆ ಡ್ಯಾಮೇಜ್ ಆಗಿದೆ. ಸ್ಥಳಕ್ಕೆ ಅಗ್ನಿಶಾಮಕ ದಳ ಆಗಮಿಸಿ ಬೆಂಕಿಯನ್ನ ನಂದಿಸಿದೆ. ಊಟ ಮಾಡ್ತಾ ಇದ್ದ ಯುವಕನಿಗೂ ಗಂಭೀರ ಗಾಯ ಆಗಿದೆ. ಪಾಪಯ್ಯ ಬಿಲ್ಡಿಂಗ್ನಲ್ಲಿ ಸಿಲಿಂಡರ್ ಸ್ಫೋಟ ಆಗಿದ್ದು ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಬೆಂಗಳೂರಿನ ಚೊಕ್ಕಸಂದ್ರದಲ್ಲಿ ನಡೆದಂತ ಘಟನೆ ಇದು. ಸಿಲಿಂಡರ್ ಸ್ಫೋಟಕ್ಕೆ 4 ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮನೆ ವಸ್ತುಗಳೆಲ್ಲ ಛಿದ್ರವಾಗಿದೆ. ಸ್ಫೋಟದ ತೀವ್ರತೆಗೆ ಬರೀ ಆ ಮನೆ ಮಾತ್ರ ಅಲ್ಲ, ಅಕ್ಕಪಕ್ಕದಲ್ಲಿರುವಂತಹ ಮನೆಗಳು ಸಹ ಡ್ಯಾಮೇಜ್ ಆಗಿದೆ. 7 ಮನೆಗಳಿಗೆ ಹಾನಿಯಾಗಿದೆ ಭೀಕರ ಸ್ಫೋಟದ ತೀವ್ರತೆಗೆ. ಅಗ್ನಿಶಾಮಕ ದಳ ಸ್ಥಳಕ್ಕೆ ಬಂದು ಬೆಂಕಿ ನಂದಿಸಿದ್ದಾರೆ. 4 ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಬೆಂಗಳೂರಿನ ಚೊಕ್ಕಸಂದ್ರದಲ್ಲಿ ನಡೆದಂತ ಘಟನೆ ಇದು. ಇತ್ತೀಚಿನ ದಿನಗಳಲ್ಲಿ ಸಿಲಿಂಡರ್ ಸ್ಫೋಟ ಹೆಚ್ಚಾಗ್ತಾ ಇದ್ದು, ಇದರ ಬಗ್ಗೆ ಪ್ರತಿಯೊಬ್ಬರು ಕೂಡ ಗಮನ ಕೊಡಬೇಕಾಗಿದೆ, ಎಚ್ಚರಿಕೆ ವಹಿಸಬೇಕಾಗಿದೆ. ಬೆಂಗಳೂರಿನ ಟಿ ದಾಸರಹಳ್ಳಿಯ ಚೊಕ್ಕಸಂದ್ರದಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದೆ. ಈಗ ನೋಡ್ಬೋದು ಯಾವ ರೀತಿಯಾದಂತಹ ಪರಿಸ್ಥಿತಿ ಇಲ್ಲಿ ಉದ್ಭವಗೊಂಡಿದೆ ಅಂತ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಮನೆಯಲ್ಲಿ ಇರ್ತಕ್ಕಂತಹ ಇಲ್ಲಿ ಗ್ಯಾಸ್ ಸಿಲಿಂಡರ್ ಇಲ್ಲಿ ಸ್ಫೋಟಗೊಂಡು ಇಲ್ಲಿ ಕಂಪ್ಲೀಟ್ ಆಗಿ ಮನೆಯಲ್ಲಿ ಇರ್ತಕ್ಕಂಥ ವಸ್ತುಗಳು ಚಲ್ಲಾಪಿಲಿಯಾಗಿರ್ತಕ್ಕಂಥ ಪರಿಸ್ಥಿತಿ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ನೋಡ್ಬೋದು ಯಾವ ರೀತಿಯಾದಂತಂದ್ರೆ ಮನೆಯಲ್ಲಿ ಇರ್ತಕ್ಕಂತಹ ಒಂದು ಸಣ್ಣ ಪುಟ್ಟ ವಸ್ತುಗಳು ಎಲ್ಲವೂ ಕೂಡ ಇಲ್ಲಿ ಚಲ್ಲಾಪಿಲಿಯಾಗಿರ್ತಕ್ಕಂಥ ಅಂದರೆ ಜೋರಾದ ರಭಸಕ್ಕೆ ಇಲ್ಲಿ ಭಾರಿ ಒಂದು ಸ್ಫೋಟಗೊಂಡಿರ್ತಕ್ಕಂತಹ ಹಿನ್ನೆಲೆ ಇಲ್ಲಿ ಬಾಗಿಲು ಕೂಡ ಇಲ್ಲಿ ಕಿತ್ತಿ ಬಂದಿರ್ತಕ್ಕಂಥ ನೋಡ್ಬೋದು, ಗಮನಿಸಬಹುದು. ಯಾವ ರೀತಿಯಾದಂತಹ ಒಂದು ಮೇನ್ ಡೋರ್ ಕೂಡ ಇಲ್ಲಿ ಮುರಿದು ಬಂದಿರತಕ್ಕಂಥದ್ದು. ಮತ್ತೆ ಪ್ರಮುಖವಾಗಿ ಒಳಗಡೆ ನೋಡಬೇಕು ಅಂತಂದ್ರೆ ಇರ್ತಕ್ಕಂತಹ ಎಲ್ಲಾ ಸಾಮಾನುಗಳು ಕೂಡ ಇಲ್ಲಿ ಎಲ್ಲಾ ಚಲ್ಲಾಪಿಲಿಯಾಗಿ ಬಿದ್ದಿರ್ತಕ್ಕಂಥದ್ದು. ಅಡಿಗೆ ಮನೆಯಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅಲ್ಲಿ ನೋಡ್ಬೋದು ಯಾವ ರೀತಿಯ ಅಂದ್ರೆ ಪ್ರಮುಖವಾಗಿ ಸಿಲಿಂಡರ್ ಅಡಿಗೆ ಮನೆಯಲ್ಲಿ ಇರೋ ಕಾರಣದಿಂದಾಗಿ ಅಲ್ಲಿಂದ ಒಂದು ಜೋರಾದ ತೀವ್ರತೆಯಿಂದ ಭಾರಿ ಸ್ಫೋಟಗೊಂಡಿರ್ತಕ್ಕಂಥದ್ದು. ಮೇಲೆ ಕೂಡ ನಾವು ಅಲ್ಲಿ ಗೋಡೆಗಳಲ್ಲಿ ಎಲ್ಲವೂ ಕೂಡ ಅಲ್ಲಿ ಗಮನಿಸ್ತಾ ಹೋಗ್ಬೋದು. ಯಾವ ರೀತಿಯಾದಂತಹ ಒಂದು ಅಲ್ಲಿ ಇರ್ತಕ್ಕಂತಹ ಕರ್ಟನ್ಗಳು ಎಲ್ಲವೂ ಕೂಡ ಅಂದ್ರೆ ಜೋರಾದ ಒಂದು ಸ್ಫೋಟಕ್ಕೆ ಸುಟ್ಟು ಹೋಗಿರ್ತಕ್ಕಂಥದ್ದು. ಮತ್ತೆ ಅಲ್ಲಿ ಇರ್ತಕ್ಕಂತಹ ಮನೆ ಇರ್ತಕ್ಕಂತಹ ಅಪ್ಲಯನ್ಸಸ್ಗಳು ನಾವು ನೋಡ್ತಾ ಇದ್ವಿ. ಸ್ಪೀಕರ್ ಆಗಿರ್ಬೋದು, ಹೋಮ್ ಥಿಯೇಟರ್ ಆಗಿರ್ಬೋದು, ಟಿವಿ ಎಲ್ಲವೂ ಕೂಡ ಬ್ಲಾಸ್ಟ್ ಆಗಿರೋ ಪರಿಸ್ಥಿತಿಯಲ್ಲಿ ನಮಗೆ ಕಂಡು ಬರ್ತಾ ಇದೆ. ಇಲ್ಲಿಯೂ ಕೂಡ ಗಮನಿಸ್ತಾ ಇರ್ಬೋದು, ಮನೆಯಲ್ಲಿ ಇರ್ತಕ್ಕಂತಹ ಟೇಬಲ್ ಈ ರೀತಿ ಆಗಿರ್ತಕ್ಕಂಥದ್ದು. ಅಂದ್ರೆ ಮನೆಯಲ್ಲಿ ಪ್ರಮುಖವಾಗಿ 4 ಜನ ಇಲ್ಲಿ ವಾಸವಾಗಿದ್ರು. ಅಡಿಗೆ ಮಾಡ್ತಾ ಇರ್ತಕ್ಕಂತಹ ಮಹಿಳೆಗೆ ಗಂಭೀರ ಇಲ್ಲಿ ಗಾಯವಾಗಿರ್ತಕ್ಕಂಥದ್ದು ನಮಗೆ ಅಂದ್ರೆ ಇಲ್ಲಿ ತಿಳಿದು ಬರ್ತಾ ಇದೆ. ಅಂದ್ರೆ ಈಗ ಓರ್ವ ಮಹಿಳೆಯನ್ನ ಸ್ಥಳೀಯ ಆಸ್ಪತ್ರೆಗೆ ಕೂಡ ಶಿಫ್ಟ್ ಮಾಡಲಾಗಿದೆ. ಒಟ್ಟಾರೆಯಾಗಿ ಮನೆಯಲ್ಲಿ 4 ಜನ ಇರ್ತಾ ಇದ್ರು. ಸೊ ಈ 4 ಜನರಿಗೆ ಗಂಭೀರವಾದಂತಹ ಗಾಯಗೊಂಡಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸ್ಥಳೀಯರು. ಇಲ್ಲಿ ಕೂಡ ಪ್ರಮುಖವಾಗಿ ಇಲ್ಲಿ ಗಮನಿಸಬಹುದು. ಅಂದ್ರೆ ಇಲ್ಲಿ ಇರ್ತಕ್ಕಂತಹ ಮನೆಯ ಮುಖ್ಯ ದ್ವಾರದ ಪಕ್ಕದಲ್ಲಿ ಇರ್ತಕ್ಕಂತಹ ಕರ್ಟನ್ ಕೂಡ ಯಾವ ರೀತಿ ಇಲ್ಲಿ ಸುಟ್ಟುಗೊಂಡಿದೆ ಅಂದ್ರೆ ಸುಟ್ಟಾಕಿರೋ ಸ್ಥಿತಿಯಲ್ಲಿ ನಮಗೆ ಕಂಡು ಬರ್ತದೆ. ಎಲ್ಲವೂ ಕೂಡ ಇಲ್ಲಿ ಕಬ್ಬಿಣಕ್ಕೆ ಇಲ್ಲಿ ಅಂಟಿಕೊಂಡಿರುವಂತಹ ಪರಿಸ್ಥಿತಿ ಕೂಡ ಇಲ್ಲಿ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಸೊ ಇಲ್ಲಿ ಏನಂತಂದ್ರೆ ಬೆಳಗ್ಗೆ 8:25 ಈ ಘಟನೆ ನಡೆದಿದ್ದು ಜೋರಾದ ಒಂದು ಸ್ಫೋಟಗೊಂಡಿರೋ ಹಿನ್ನೆಲೆ ಅಕ್ಕಪಕ್ಕದ ಮನೆಗಳಿಗೂ ಕೂಡ ಇಲ್ಲಿ ಹಾನಿ ಉಂಟಾಗಿದೆ. ಅಂದ್ರೆ ಪಕ್ಕದ ಒಂದು 6 ಮನೆಗಳಿಗೂ ಕೂಡ ಇಲ್ಲಿ ಹಾನಿ ಆಗಿದೆ ಅಂತ ಇಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಗಾಯಗೊಂಡಿರ್ತಕ್ಕಂತಹ ಮನೆ ಮುಂದೆ ಕುಳಿತಿರ್ತಕ್ಕಂಥ ಅಜ್ಜಿ ಒಬ್ರು ಇದ್ದಾರೆ, ಅವ್ರನ್ನು ಮಾತಾಡ್ಸೋಂಥ ಪ್ರಯತ್ನ ಮಾಡ್ತೀನಿ. ಸೊ ಇವಾಗ ಅಜ್ಜಿ ಏನಾಯ್ತು? ಇವಾಗ ಬೆಳಗ್ಗೆ ಸ್ಫೋಟ ಆಯ್ತು. ಸೊ ಹೇಗಿತ್ತು ಸೌಂಡ್? ಭಾಳ ಇತ್ತು. ನಮ್ಮ ಹುಡುಗನೂ ಊಟ ಮಾಡ್ತಿದ್ದ, ಆ ಹುಡುಗಿನೂ ಊಟ ಮಾಡ್ತಿದ್ದು. ನಾನು ಈಗ ಮಂಚದ ಮೇಲೆ ಕೂತ್ಕೊಂಡಿದ್ದೆ ಕೊನೆಯಲ್ಲಿ. ಅಂಥದ್ದು ನನಗೆ ಬಿಟ್ಟು ಅವ್ನು ಹೊಡಿತು. ನನಗೆ ಇಲ್ಲಿ ಹೊಡ್ಕೊಂಡು ಕೊನೆ ಸೇರಿ ತೆಗ್ದು ನನಗೋತು. ಆ ಹುಡುಗ ಏನು ಒಂದೇ ಪಟ್ಟ ಬಿದ್ದುಬಿಟ್ಟ. ಬೀಳ್ತಿದ್ದಂಗೆ ಆ ಪಿಳ್ಳೆ ಅಂಗೈಕ ನೀರು ಕುಡಿಸಿ ಮಾಮ ಅಂತಂದು ಅಂಗೈಕ ಇಟ್ಕೊಂಡಿತ್ತು. ಇಷ್ಟೇ ಸರ್ ನಮ್ಮ. ಈಗ ಸ್ಫೋಟಗೊಂಡಿರೋ ಮನೆಯಲ್ಲಿ ಎಷ್ಟು ಜನ ವಾಸವಾಗಿದ್ರು? ಎಷ್ಟು ಜನರಿಗೆ ಗಾಯ ಆಗಿದೆ? ನಮ್ಮ ಹುಡುಗ ಒಬ್ಬನಿಗೆ ಈಗ ಇಲ್ಲಿ ಮಾತ್ರ ನಂದು ಹೊಡಿತೈತೆ. ಇವರು ಏನೋ 24 ಗಂಟೆ ಯಾವಾಗಲೂ ಬಾಗಿಲು ಕಂಡಿರ್ತಾರೆ.
ಸೊ ಕೇಳಿದ್ರಲ್ಲ ಏನಂತಂದರೆ ನಾವು ಮನೆಯ ಮುಂದಿನವರು ಆಗಿರ್ತಕ್ಕಂಥದ್ದು. ಸೊ ನಮ್ಮ ಮನೆ ಏನು ಈ ಸ್ಫೋಟಗೊಂಡಿರೋ ಹಿನ್ನೆಲೆ ನಮ್ಮ ಮನೆಗೂ ಕೂಡ ಈ ಸ್ಫೋಟ ತಗಲಿದೆ. ನಾವು ಮನೆಯಲ್ಲಿ ಕೂತಿದ್ದು ಜೋರಾದ ಒಂದು ಸೌಂಡ್ ಬಂತು. ಆ ಸಂದರ್ಭದಲ್ಲಿ ನಾವು ಕೂಡ ಆಚೆ ಬಂದು ನೋಡಿದಾಗ ಈ ಮನೆ ಮುಂಭಾಗದಲ್ಲಿ ಇರ್ತಕ್ಕಂತಹ ಒಂದು ಮೇನ್ ಡೋರ್ ಇಲ್ಲಿ ಕಂಪ್ಲೀಟ್ ಆಗಿ ಮುರಿದಿರ್ತಕ್ಕಂಥದ್ದು ಈ ಸ್ಫೋಟದಲ್ಲಿ ಕಂಡು ಬರ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಜೊತೆ ನಟರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.